ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಮನ ಪರಾಕ್ರಮ ವರ್ಣನೆ ಎಂಬ 113ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರ ಮಹಾರಾಜ, ಕೇಳು. ಭಗದತ್ತನು, ಕೃಪನು, ಶಲ್ಯನು, ಕೃತವರ್ಮನು, ವಿಂದಾನುವಿಂದರು, ಜಯದ್ರಥನು, ಚಿತ್ರಸೇನನು, ವಿಕರ್ಣನು, ದುರ್ಮರ್ಶನನು, ಈ 10 ಮಂದಿ ವೀರರು ಅನೇಕ ದೇಶಗಳಿಂದ ತರಿಸಿದ ದೊಡ್ಡ ಸೈನ್ಯದೊಡನೆ ಭೀಷ್ಮನನ್ನು ರಕ್ಷಿಸುವುದಕ್ಕಾಗಿ ಭೀಮನನ್ನು ಎದುರಿಸಿ ನಿಂತರು. ಮೊದಲು ಶಲ್ಯನು 9 ಬಾಣಗಳಿಂದ ಭೀಮನನ್ನು ಹೊಡೆದನು. ಹಾಗೆಯೇ ಕೃತವರ್ಮನು 3, ಕೃಪನು 9, ಚಿತ್ರಸೇನ, ವಿಕರ್ಣ, ಭಗದತ್ತರೆಂಬ ಈ ಮೂವರು 10 ಬಾಣಗಳು, ಸೈಂಧವನು 3, ವಿಂದಾನುವಿಂದರಿಬ್ಬರು 5 ಬಾಣಗಳು, ದುರ್ಮರ್ಶನನು 20. ಹೀಗೆ ಈ 10 ಮಂದಿಯು ಏಕಕಾಲದಲ್ಲಿ ಭೀಮನನ್ನು ತೀಕ್ಷ್ಣ ಬಾಣಗಳಿಂದ ಹೊಡೆದರು. ಆದರೇನು, ಆ 10 ಮಂದಿಯನ್ನು ಭೀಮನೊಬ್ಬನೇ ತನ್ನ ಸಾಮರ್ಥ್ಯದಿಂದ ಎದುರಿಸಿ ತಡೆಯುತ್ತಿದ್ದನು. ಶಲ್ಯನನ್ನು 7 ಬಾಣಗಳಿಂದಲೂ, ಕೃತವರ್ಮನನ್ನು 8 ಬಾಣಗಳಿಂದಲೂ ಹೊಡೆದನು. ಕೃಪನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ ಅವನು ಚಾಪಹೀನನಾಗಿದ್ದಾಗ 7 ಬಾಣಗಳಿಂದ ತಿರುಗಿ ಹೊಡೆದನು. ಹಾಗೆಯೇ ವಿಂದಾನುವಿಂದರನ್ನು 3 ಬಾಣಗಳಿಂದಲೂ, ದುರ್ಮರ್ಶನನನ್ನು 20 ಬಾಣಗಳಿಂದಲೂ, ಚಿತ್ರಸೇನನನ್ನು 5 ಬಾಣಗಳಿಂದಲೂ, ವಿಕರ್ಣನನ್ನು 10 ಬಾಣಗಳಿಂದಲೂ, ಸೈಂಧವನನ್ನು 10 ಬಾಣಗಳಿಂದಲೂ ಹೊಡೆದನು. ಹೀಗೆ ಆ 10 ಮಂದಿಯನ್ನು ಒಂದೇ ಕಾಲದಲ್ಲಿ ಹೊಡೆದು ಸಿಂಹನಾದ ಮಾಡಿ ತಿರುಗಿ ಸೈಂಧವನ ಮೇಲೆ 3 ಬಾಣಗಳನ್ನು ಪ್ರಯೋಗ ಮಾಡಿದನು. ಇಷ್ಟರಲ್ಲಿಯೇ ಕೃಪನು ಬೇರೊಂದು ಬಿಲ್ಲನ್ನು ಸಿದ್ಧಪಡಿಸಿಕೊಂಡು 10 ತೀಕ್ಷ್ಣ ಬಾಣಗಳಿಂದ ಭೀಮನನ್ನು ಹೊಡೆದನು. ಅಂಕುಶದಿಂದ ತಿವಿಯಲ್ಪಟ್ಟ ಆನೆಯಂತೆ ಅದರಿಂದ ನೊಂದ ಭೀಮನು ಕೃಪನನ್ನು ಅನೇಕ ಬಾಣಗಳಿಂದ ಪ್ರಹರಿಸಿದನು. ಸೈಂಧವನ ಸಾರಥಿಯನ್ನು, ಕುದುರೆಯನ್ನು 3 ಬಾಣಗಳಿಂದ ಕೊಂದು ಕೆಡಹಿದನು. ಕುದುರೆಗಳು ಬಿದ್ದೊಡನೆ ಸೈಂಧವನು ತನ್ನ ರಥದಿಂದ ಧುಮುಕಿ ಪಾದಚಾರಿಯಾಗಿಯೇ ಭೀಮನ ಮೇಲೆ ಬಾಣಗಳನ್ನು ವರ್ಷಿಸಿದನು. ಆಗ ಭೀಮನು ಸೈಂಧವನ ಕೈಯಲ್ಲಿದ್ದ ಬಿಲ್ಲನ್ನು 2 ತುಂಡಾಗಿ ಭೇದಿಸಿ ಬಿಟ್ಟನು. ಸೈಂಧವನಿಗೆ ರಥವು, ರಥದ ಕುದುರೆಗಳು, ಸಾರಥಿಯು, ಕೈಯಲ್ಲಿದ್ದ ಬಿಲ್ಲು ಹೋದ ಮೇಲೆ ಮುಂದೆ ತನ್ನ ಕೈ ಸಾಗದೆ ಓಡಿ ಹೋಗಿ ಚಿತ್ರಸೇನನ ರಥವನ್ನೇರಿ ಕುಳಿತನು. ಹೀಗೆ ತನ್ನ ಬಾಣಗಳಿಂದ ಮಹಾರಥರನ್ನೆಲ್ಲ ತಡೆದು ಸೈಂಧವನನ್ನು ಅಂತಹ ದುಸ್ಥಿತಿಗೆ ತಂದ ಭೀಮಸೇನನ ಸಾಹಸವು ನೋಡುವವರಿಗೆ ಅತ್ಯಾಶ್ಚರ್ಯಕರವಾಯಿತು. ಆಗ ಶಲ್ಯನು ಭೀಮನ ಪರಾಕ್ರಮವನ್ನು ನೋಡಿ ಸಹಿಸಲಾರದೆ ಭೀಮನನ್ನು ನಿಲ್ಲು, ನಿಲ್ಲು ಎಂದು ಹೇಳುತ್ತಾ ಚೆನ್ನಾಗಿ ಸಾಣೆ ಹಿಡಿದ ತೀಕ್ಷ್ಣ ಬಾಣಗಳನ್ನು ಭೀಮನ ಮೇಲೆ ಪ್ರಯೋಗಿಸಿದನು. ಇದೇ ಸಮಯದಲ್ಲಿ ಆ ಶಲ್ಯನಿಗೆ ಬೆಂಬಲವಾಗಿ ಕೃಪ, ಕೃತವರ್ಮ, ಭಗದತ್ತನೇ ಮೊದಲಾದ ಉಳಿದ 9 ಮಂದಿಯು ಮುಂದೆ ಬಂದು ಅವನನ್ನು ಬಾಣಗಳಿಂದ ಹೊಡೆಯುತ್ತಿದ್ದರು. ಭೀಮನು ಕೂಡ ಅವರಲ್ಲಿ ಒಬ್ಬೊಬ್ಬರನ್ನು 5 ಬಾಣಗಳಿಂದ ಹೊಡೆದು ಶಲ್ಯನನ್ನು ಮೊದಲು 70 ಬಾಣಗಳಿಂದಲೂ ತಿರುಗಿ 10 ಬಾಣಗಳಿಂದಲೂ ಪ್ರಹರಿಸಿದನು. ಆಗ ಶಲ್ಯನು ಕೂಡ ಭೀಮನನ್ನು ಮೊದಲು 9 ಬಾಣಗಳಿಂದಲೂ ತಿರುಗಿ 5 ಬಾಣಗಳಿಂದಲೂ ಹೊಡೆದು ಒಂದು ಭಲ್ಲಾಯುಧವನ್ನು ತೆಗೆದು ಭೀಮನ ಸಾರಥಿಯಾದ ವಿಶೋಕನೆಂಬುವನನ್ನು ಮರ್ಮಸ್ಥಾನದಲ್ಲಿ ಬಹಳ ವೇಗವಾಗಿ ಹೊಡೆದನು. ತನ್ನ ಸಾರಥಿಯು ನೊಂದುದನ್ನು ನೋಡಿ ಭೀಮನು ಕೋಪಗೊಂಡು 3 ಬಾಣಗಳನ್ನು ಶಲ್ಯನ ತೋಳುಗಳಿಗೂ ಎದೆಗೂ ಗುರಿಯಿಟ್ಟು ಹೊಡೆದನು. ಹಾಗೆಯೇ ಇತರ ಮಹಾರಥರನ್ನು 3 ಬಾಣಗಳಿಂದ ಹೊಡೆದು ಸಿಂಹನಾದ ಮಾಡಿದನು. ಭೀಮನ ಅಟ್ಟಹಾಸವನ್ನು ನೋಡಿ ಸಹಿಸಲಾರದೆ ಅವರು ಒಬ್ಬೊಬ್ಬರು ಅವನ ಮೇಲೆ ಏಕಕಾಲದಲ್ಲಿ 3 ಬಾಣಗಳನ್ನು ಪ್ರಯೋಗಿಸಿದರು. ಆಗಲೂ ಭೀಮನು ಎದೆಗುಂದದೆ ಪರ್ವತವು ವರ್ಷಧಾರೆಯನ್ನು ಹೇಗೋ ಹಾಗೆ ಆ ಬಾಣಗಳನ್ನೆಲ್ಲ ತಡೆದು ನಿಂತಿದ್ದನು. ಭೀಮನಿಗೆ ಅತ್ಯಾಕ್ರೋಶ ಉಂಟಾಯಿತು. ಒಡನೆಯೇ ಶಲ್ಯನನ್ನು 3 ಬಾಣಗಳಿಂದಲೂ, ಕೃಪನನ್ನು 9 ಬಾಣಗಳಿಂದಲೂ, ಭಗದತ್ತನನ್ನು 100 ಬಾಣಗಳಿಂದಲೂ ಎಡಬಿಡದೆ ಹೊಡೆದು ಒಂದು ತೀಕ್ಷ್ಣವಾದ ಕ್ಷುರಪ್ರದಿಂದ ಕೃತವರ್ಮನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿದನು. ಆಗಲೇ ಕೃತವರ್ಮನು ಬೇರೊಂದು ಬಿಲ್ಲನ್ನು ತೆಗೆದುಕೊಂಡು ಭೀಮನ ಹುಬ್ಬಿನ ಮಧ್ಯಕ್ಕೆ ಗುರಿಯಿಟ್ಟು ಒಂದು ತೀಕ್ಷ್ಣವಾದ ಬಾಣವನ್ನು ಹೊಡೆದನು. ಆಗಲೂ ಹೆದರದೆ ಭೀಮನು ಶಲ್ಯನನ್ನು 9 ಬಾಣಗಳಿಂದಲೂ, ಭಗದತ್ತನನ್ನು 3 ಬಾಣಗಳಿಂದಲೂ, ಕೃತವರ್ಮನನ್ನು 8 ಬಾಣಗಳಿಂದಲೂ, ಉಳಿದವರನ್ನು 2 ಬಾಣಗಳಿಂದಲೂ ಬಲವಾಗಿ ನೋಯಿಸಿದನು. ಅವರೆಲ್ಲ ಒಟ್ಟಾಗಿ ಸೇರಿ ಭೀಮನನ್ನು ಅನೇಕ ಬಾಣಗಳಿಂದ ಹೊಡೆಯುತ್ತಿದ್ದರು. ಆದರೇನು,
ಆ ಎಲ್ಲ ಮಹಾರಥರು ಸೇರಿ ಬಿಡುತ್ತಿದ್ದ ಅನೇಕ ಶಸ್ತ್ರಾಸ್ತ್ರಗಳನ್ನೆಲ್ಲ ಭೀಮನು ಹುಲ್ಲಿಗೆ ಸಮಾನವಾಗಿ ಭಾವಿಸಿ ನಿರ್ಭಯವಾಗಿ ರಣರಂಗದಲ್ಲಿ ಸುತ್ತಾಡುತ್ತಿದ್ದನು. ನಿನ್ನ ಕಡೆಯವರು ಅವನ ಮೇಲೆ 100,000 ಸಂಖ್ಯೆಯಿಂದ ಬಾಣಗಳನ್ನು ಪ್ರಯೋಗಿಸುತ್ತಿದ್ದರು. ಭಗದತ್ತನು ಮಹಾವೇಗವುಳ್ಳ ತನ್ನ ಶಕ್ತಿಯನ್ನು ಭೀಮನ ಮೇಲೆ ಬೀಸಿದನು. ಸೈಂಧವನು ಒಂದು ತೋಮರಾಯುಧವನ್ನು, ಒಂದು ಖಡ್ಗವನ್ನು ಎಸೆದನು. ಅಪ್ಪನು ಒಂದು ಶತಘ್ನಿಯನ್ನು, ಶಲ್ಯನು ಒಂದು ತೀಕ್ಷ್ಣ ಬಾಣವನ್ನು, ಉಳಿದವರೆಲ್ಲರೂ 5 ಬಾಣಗಳನ್ನು ಏಕಕಾಲದಲ್ಲಿ ಭೀಮನ ಮೇಲೆ ಪ್ರಯೋಗಿಸಿದರು. ಆದರೇನು, ಭೀಮನು ಆ ತೋಮರವನ್ನು ಒಂದು ಕ್ಷರಪ್ರಾಯುಧದಿಂದ 2 ತುಂಡಾಗಿ ಮಾಡಿದನು. ಪಟ್ಟಸವನ್ನು 3 ಬಾಣಗಳಿಂದ ಎಳ್ಳು ಕಡ್ಡಿಯಂತೆ ಅನೇಕ ಭಾಗವಾಗಿ ಕತ್ತರಿಸಿ ಕೆಡಹಿದನು. ಹಾಗೆಯೇ ಕೃಪನಿಂದ ಪ್ರಯೋಗಿಸಲ್ಪಟ್ಟ ಶತಘ್ನಿಯನ್ನು 9 ಬಾಣಗಳಿಂದ ತುಂಡಾಗಿಸಿದನು. ಶಲ್ಯನ ಬಾಣವನ್ನು, ಭಗದತ್ತನ ಶಕ್ತಿಯನ್ನು, ಉಳಿದವರು ಪ್ರಯೋಗಿಸಿದ ಇತರ ಬಾಣಗಳನ್ನು ಭೀಮನು ತನ್ನ ಬಾಣಗಳಿಂದ 3 ತುಂಡಾಗಿ ಮಾಡಿದುದಲ್ಲದೆ ಅವರು ಒಬ್ಬೊಬ್ಬರನ್ನು 3 ಬಾಣಗಳಿಂದ ಬಲವಾಗಿ ಹೊಡೆದನು. ರಾಜೇಂದ್ರ, ಇಷ್ಟರಲ್ಲಿಯೇ ಅರ್ಜುನನು ತನ್ನ ಅಣ್ಣನಾದ ಭೀಮನಿಗೆ ಅನೇಕ ಮಹಾರಥರು ಸುತ್ತಿಕೊಂಡಿರುವುದನ್ನು ನೋಡಿ ತಟ್ಟನೆ ರಥವನ್ನು ಓಡಿಸಿಕೊಂಡು ಭೀಮನಿದ್ದ ಕಡೆಗೆ ಬಂದು ಸೇರಿದನು. ಭೀಮಾರ್ಜುನರಿಬ್ಬರೂ ಒಂದಾಗಿ ಸೇರಿದುದನ್ನು ನೋಡಿದಾಗಲೇ ನಿನ್ನವರಿಗೆ ತಾವು ಜಯಿಸುವೆವು ಎಂಬ ಆಸೆಯು ಬಿಟ್ಟು ಹೋಯಿತು. ಭೀಷ್ಮನನ್ನು ಕೊಲ್ಲಬೇಕೆಂದು ಆತುರಗೊಂಡಿದ್ದ ಅರ್ಜುನನು ಶಿಖಂಡಿಯನ್ನು ಮುಂದಿಟ್ಟುಕೊಂಡೇ ಭೀಮನಿದ್ದಲ್ಲಿಗೆ ಬಂದು ಆ ಭೀಮನಿಗೆ ಎದುರಾಗಿದ್ದ ಮಹಾರಥರನ್ನೆಲ್ಲ ತನ್ನ ಬಾಣಗಳಿಂದ ಹೊಡೆದು ನಿವಾರಿಸುತ್ತಿದ್ದನು. ಹೀಗೆ ಭೀಮಾರ್ಜುನರಿಬ್ಬರು ಒಂದಾಗಿ ಸೇರಿರುವುದನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನನು ಸುಶ್ರಮನನ್ನು ಕರೆದು, ಓ ತ್ರಿಗರ್ತರಾಜ, ಈಗಲೇ ನೀನು ನಿನ್ನ ಎಲ್ಲಾ ಸೈನ್ಯಗಳೊಡನೆ ಹೋಗಿ ಪಾಂಡವಿನ ಮಕ್ಕಳಾದ ಆ ಭೀಮಾರ್ಜುನರಿಬ್ಬರನ್ನು ಕೊಲ್ಲಬೇಕು ಎಂದನು. ಈ ಮಾತನ್ನು ಕೇಳಿದೊಡನೆ ಪ್ರಸ್ಥಳ ದೇಶಾಧಿಪತಿಯಾದ ಸುಶರ್ಮನು ದೊಡ್ಡ ಸೈನ್ಯದೊಡನೆ ಭೀಮಾರ್ಜುನರನ್ನು ಎದುರಿಸಿ ಅನೇಕ ಸಹಸ್ರ ಸೈನ್ಯಗಳಿಂದ ಅವರನ್ನು ಸುತ್ತಿಕೊಂಡನು. ಆಗ ಭೀಮಾರ್ಜುನರಿಗೂ ಸುಶರ್ಮನಿಗೂ ಪ್ರಬಲ ಯುದ್ಧವು ಆರಂಭವಾಯಿತು. ಇದು 113ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.